ಎಲ್ಲರಿಗೂ ನಮಸ್ಕಾರ. ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಋತ್ವಿ ಮತ್ತು ಋಷ್ನ ಎರಡನೇ ಭೇಟಿ ಸಹ ಜಗಳದಲ್ಲೇ ಆರಂಭವಾಗುತ್ತದೆ. ಇನ್ನೇನು, ಅಕ್ಕ ಇವನೇ ನನ್ನ ಶೀಲವನ್ನು ದೋಚಿದ ಪಾಪಿ ಎಂದು ಋಷ್ ಕಡೆ ಬೆರಳು ಮಾಡಬೇಕು ಎಂದುಕೊಳ್ಳುತ್ತಾಳೆ ಋತ್ವಿ. ಅಷ್ಟರಲ್ಲಿ ನಿವಿಯೇ ಋತ್ವಿ, ಇವರೇ ನನ್ನ ಋಷಿ ಅಣ್ಣ, ನಿಂಗೆ ಕೆಲಸ ಕೊಟ್ಟವರು ಎಂದು ಪರಿಚಯ ಮಾಡುತ್ತಾಳೆ. ದೇವ್ರೇ, ಈಗೇನು ಮಾಡೋದು ನಾನು? ಅಕ್ಕ ಈ ಪಾಪಿಯನ್ನು ದೇವರ ಹಾಗೆ ಪೂಜೆ ಮಾಡ್ತಾಳೆ. ಬೆಳಗ್ಗೆ ಸಂಜೆ ಕ್ಯಾಂಡಲ್ ಹಚ್ಚಿ ದೇವರನ್ನು ಬೇಡುವಾಗ ನನ್ನ ಋಷಿ ಅಣ್ಣನಿಗೆ ಒಳ್ಳೆಯದನ್ನೇ ಮಾಡು ಎಂದು ಬೇಡುತ್ತಾಳೆ ಎಂದು ಋತ್ವಿ ಕಲ್ಲಂತೆ ನಿಂತರೆ, ನೀವಿಗೆ ಇವಳ ಬಗ್ಗೆ ಗೊತ್ತಿದೆಯೋ ಇಲ್ವೋ? ಅಕಸ್ಮಾತ್ ಈ ಆವ್ಯ ನಾನು ಅವಳನ್ನು ವೇಶ್ಯಾಗೃಹದಲ್ಲಿ ಭೇಟಿ ಮಾಡಿದ್ದರ ಬಗ್ಗೆ ಹೇಳಿದರೆ ಎನ್ನುವ ಆಲೋಚನೆ ಋಷ್ನದ್ದು. ಒಟ್ಟಿನಲ್ಲಿ ಆಗ ಸಂಧಿಸಿದ ಇಬ್ಬರ ನೋಟ ಇನ್ನೂ ಬೇರೆಯಾಗಿರಲಿಲ್ಲ. ಹೇ ಋತ್ವಿ, ಯಾಕೆ ಹೀಗೆ ಸುಮ್ಮನೆ ನಿಂತುಬಿಟ್ಟೆ? ಅಣ್ಣನಿಗೆ ಪ್ರಸಾದ ಕೊಡು. ನನ್ನ ಅಣ್ಣನನ್ನು ನೋಡಿ ಶಾಕ್ ಆಯ್ತಾ? ಆಗಲೇ ಬೇಕಲ್ಲ, ಯಾಕಂದರೆ ನಮ್ಮ ಅಣ್ಣ ಇರೋದೇ ಅಷ್ಟು ಸ್ಮಾರ್ಟ್ ಎಂದ ನಿವಿಯ ಮಾತಿಗೆ, ಸ್ಮಾರ್ಟ್ ಅಂತೆ ಸ್ಮಾರ್ಟ್, ಹಂದಿ ಥರ ಇದ್ದಾನೆ ಎಂದು ತನ್ನ ತುಟಿಯನ್ನು ಪಿಟಿ ಮಾಡುತ್ತಾ ಋಷ್ನನ್ನು ಗುರಾಯಿಸುವ ಋತ್ವಿಯನ್ನು ತಾನೂ ಗುರಾಯಿಸುತ್ತಾ ನಿಂತ ಋಷ್ ಬೇಕೆಂದೇ, ನಿವಿ ಪುಟ್ಟ, ಇವಳೇ ನನ್ನ ತಂಗಿ ಋತ್ವಿ, ಹೆಸರು ತುಂಬಾ ಚಂದ ಇದೆ ಕಣೋ. ಋತ್ವಿ ನೈಸ್ ನೇಮ್ ಎಂದು ವ್ಯಂಗ್ಯವಾಗಿ ನುಡಿಯಲು, ಡಬ್ಬಾ ನನ್ನ ಮಗ, ಇವನಿಗೆ ನನ್ನ ನಿಜವಾದ ಹೆಸರು ಗೊತ್ತಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಎಂದುಕೊಂಡು ಅವನೆದುರು ಪ್ರಸಾದದ ಟ್ರೇಯನ್ನು ಹಿಡಿಯುತ್ತಾಳೆ ಹುಡುಗಿ. ಆಗ ನಿವಿ, ಅಣ್ಣ, ಇನ್ಮೇಲೆ ನಿಮಗೆ ಇಬ್ಬರು ತಂಗಿಯರು, ನನ್ನ ಜೊತೆಗೆ ನಮ್ಮ ಋತ್ವಿ ಕೂಡ ನಿಮಗೆ ಎನ್ನುತ್ತಾ ತನ್ನ ಮಾತನ್ನು ಪೂರ್ತಿ ಮಾಡುವ ಮುನ್ನವೇ ಋಷ್ ಮತ್ತು ಋತ್ವಿ ಒಟ್ಟಿಗೆ ನೋ ಎಂದು ಕಿರುಚಲು ನಿವಿ ಗಾಬರಿಯಿಂದ ಅವರಿಬ್ಬರ ಕಡೆ ನೋಡುತ್ತಾಳೆ. ಆಗ ಋತ್ವಿ, ಅದು ಅಕ್ಕ, ಅಲ್ಲಿ ಹಲ್ಲಿ ಇತ್ತು ನೋಡೆ ಅಕ್ಕ, ಅಲ್ಲಿ ಹಲ್ಲಿ ಇದೆ, ಅದನ್ನು ನೋಡಿ ಭಯ ಆಗಿ ಕಿರುಚಿಬಿಟ್ಟೆ ಎಂದರೆ ಋಷ್, ನಂದು ಅದೇ ಉತ್ತರ ನಿವಿ, ಅವಳು ನೋಡಿದ ಹಲ್ಲಿಯನ್ನೇ ನೋಡಿಯೇ ನಾನು ಕೂಡ ಕಿರುಚಿದ್ದು. ಮೊದಲು ಕೆಲಸದವರಿಗೆ ಕ್ಲಾಸ್ ತೆಗೆದುಕೊಳ್ಬೇಕು, ಮನೆಯನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅವರು ಎನ್ನುತ್ತಾ ಅಲ್ಲಿಂದ ಹೋಗುತ್ತಾನೆ. ಅಕ್ಕ, ಪೂಜೆ ಆಯಿತು ಅಲ್ವಾ, ಬಾರೆ ಅಕ್ಕ ಮನೆಗೆ ಹೋಗೋಣ ಎನ್ನುತ್ತಾ ನಿವಿಯ ಸೆರಗನ್ನು ಹಿಡಿದು ಅವಳ ಹಿಂದೆಯೇ ಓಡಾಡುತ್ತಿದ್ದಾಳೆ ಋತ್ವಿ. ಪೂಜೆಗೆ ಬಂದವರೆಲ್ಲರ ಜೊತೆ ಪೂರ್ತಿ ಋಷ್ ಪರಿವಾರ ಸಹ ಪುಟ್ಟ ಮಗುವಿನ ಹಾಗೆ ನಿವಿಯ ಹಿಂದೆ ಹೋಗುತ್ತಿರುವ ಹುಡುಗಿಯನ್ನು ಕಂಡು ಸಣ್ಣದಾಗಿ ನಗುತ್ತಿದ್ದಾರೆ. ಆದರೆ ನಿವಿಗೆ ಇಷ್ಟು ಬೇಗ ಅಲ್ಲಿಂದ ಹೋಗಲು ಇಷ್ಟವಿಲ್ಲ. ಋಷ್ನ ಕುಟುಂಬ ಅವಳಿಗೆ ಅಷ್ಟು ಆತ್ಮೀಯ, ಅದಕ್ಕಾಗೆ ಇಷ್ಟು ಹೊತ್ತೇ ಇದ್ದೀವಂತೆ, ಊಟ ಮಾಡಿಕೊಂಡು ಹೋಗೋಣ ಕಣೆ, ಪೂಜೆ ಊಟ ಎಷ್ಟು ಚೆಂದ ಇರುತ್ತೆ ಗೊತ್ತಾ, ಅದರಲ್ಲೂ ವೆರೈಟಿ ಆಗಿರುತ್ತೆ, ಸುಮ್ಮನಿರು, ಊಟ ಮಾಡಿಕೊಂಡು ಹೋಗೋಣ ಎಂದ ನಿವಿಗೆ, ವೆರೈಟಿ ಅಡುಗೆಯನ್ನು ನಾನೇ ಮಾಡಿಕೊಡ್ತೀನಿ, ಇಲ್ಲಿ ಬೇಡ ಕಣೆ ಅಕ್ಕ, ಹೋಗೋಣ ಬಾ, ನನಗೆ ಯಾಕೋ ಹೊಟ್ಟೆಯ ಒಳಗೆಲ್ಲ ಒಂಥರ ಆಗ್ತಾ ಇದೆ ಎನ್ನುತ್ತಲೇ ದೂರದಿಂದ ತನ್ನನ್ನೇ ನೋಡುತ್ತಿರುವ ಋಷ್ನ ನೋಟ ತಪ್ಪಿಸುವ ಪ್ರಯತ್ನ ಅವಳದ್ದು. ಕೊನೆಗೂ ಋತ್ವಿಯ ಚಡಪಡಿಕೆಯನ್ನು ನೋಡಲಾಗದೆ ಅವರಿಬ್ಬರ ಬಳಿ ಬಂದ ದಾಮಿನಿ, ಏನಾಯಿತು ಋತ್ವಿ, ಯಾಕಮ್ಮ ಒಂಥರ ಇದೆಯಾ ಎನ್ನುತ್ತಾ ಅವಳ ಹಣೆ ಮತ್ತು ಕುತ್ತಿಗೆ ಮುಟ್ಟಲು ಋತ್ವಿ ಬಾಯಿ ಬಿಡುವ ಮುನ್ನವೇ, ಅವಳಿಗೆ ಹೊಟ್ಟೆ ನೋವಂತೆ ಅಮ್ಮ, ಅದಕ್ಕೆ ಮನೆಗೆ ಹೋಗೋಣ ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಎನ್ನುತ್ತಾಳೆ ನಿವಿ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದು ನಿಲ್ಲುವ ಋಷ್, ಹೌದಾ ಋತ್ವಿ ಅವರೇ, ನಿಮಗೆ ಹೊಟ್ಟೆ ನೋವಾ? ಇಷ್ಟು ಹೊತ್ತು ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಂತೆ ಏನಾಯಿತು ಎನ್ನುತ್ತಾ ಹುಬ್ಬೇರಿಸಿ ನಕ್ಕರೆ ಅವನಿಗೆ ಉತ್ತರಿಸದ ಋತ್ವಿ, ಅಕ್ಕ ಹೋಗೋಣ ಬಾರೆ ಪ್ಲೀಸ್, ನನಗೆ ಒಂಥರ ಹಿಂಸೆ ಆಗ್ತಿದೆ ಎಂದಾಗ ಬೆವರುತ್ತಿದ್ದ ಋತ್ವಿಯ ಮುಖವನ್ನು ಒರೆಸಿದ ನಿವಿ, ಋತ್ವಿ ನೀನು ಇಲ್ಲಿ ಕೂತಿರು, ನಾನು 10 ನಿಮಿಷದಲ್ಲಿ ನಿನಗೆ ಜೀರಿಗೆ ಕಷಾಯ ಮಾಡಿಕೊಂಡು ತರ್ತೀನಿ ಎನ್ನಲು, ಹೌದಮ್ಮ ಋತ್ವಿ, ಬಾ ಸ್ವಲ್ಪ ರೆಸ್ಟ್ ಮಾಡು, ಬೆಳಗ್ಗೆ ಬಂದಾಗ ಎಷ್ಟು ಆ್ಯಕ್ಟಿವ್ ಆಗಿದ್ದವಳು ನೀನು, ಈಗ ನಿನ್ನನ್ನು ನೋಡಿದರೆ ಪಾಪ ಅನಿಸುತ್ತೆ. ನೀನು ಹೋಗಿ ಇವಳಿಗೆ ಕಷಾಯ ಮಾಡಿಕೊಂಡು ಬಾ, ನಾನು ಉಳಿದವರ ಊಟದ ವ್ಯವಸ್ಥೆ ಮಾಡ್ತೇನೆ ಎಂದ ದಾಮಿನಿಯವರ ಮಾತಿಗೆ ಸಹಮತಿ ಸೂಚಿಸುವ ಸುನೇತ್ರ ಅಜ್ಜಿ, ಬಾರಮ್ಮ ಋತ್ವಿ, ನೀನು ನಮ್ಮ ರೂಮಿನಲ್ಲಿ ರೆಸ್ಟ್ ಮಾಡು ಎನ್ನುತ್ತಾ ಅವಳ ಕೈ ಹಿಡಿದರೆ ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ ಮಾತನಾಡುವ ಮುನ್ನವೇ, ಹೌದೌದು ರೆಸ್ಟ್ ಮಾಡಲಿ, ಹೋಗಿ ಋತ್ವಿ ಅವರೇ ರೆಸ್ಟ್ ಮಾಡಿ ಎನ್ನುತ್ತಾನೆ ಋಷ್. ಮತ್ತೊಂದು ಮಾತಿಗೂ ಅವಕಾಶವಿಲ್ಲದಂತೆ ಋತ್ವಿಯನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋದ ಅಜ್ಜಿ, ಇಲ್ಲೇ ರೆಸ್ಟ್ ಮಾಡು, ನಾನಲ್ಲಿ ಪೂಜೆ ವ್ಯವಸ್ಥೆ ನೋಡುತ್ತೇನೆ ಎಂದು ಆಚೆಗೆ ಹೋದಾಗ ಕಿಟಕಿಯ ಹತ್ತಿರ ನಿಂತ ಋತ್ವಿ, ಛೇ, ಈಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಯಾರನ್ನ ಈ ಜೀವನದಲ್ಲಿ ಮತ್ತೆಂದೂ ನೋಡಬಾರ್ದು ಅಂದುಕೊಂಡಿದ್ದೆ, ಅವನೆದುರೇ ಬಂದಿದ್ದಲ್ಲದೆ ಅವನ ಆಫೀಸಿನಲ್ಲಿ ಕೆಲಸ ಮಾಡುವ ಹಾಗಾಯ್ತಲ್ಲ, ಅದೆಷ್ಟು ತುಚ್ಛವಾಗಿ ಮಾತಾಡ್ತಾನೆ ಅವನು. ಅಪ್ಪ, ನೀನೊಬ್ಬ ಸರಿ ಇದ್ದಿದ್ರೆ ಇವತ್ತು ನನಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಯಾಕಪ್ಪ ಹೀಗೆ ಮಾಡಿದೆ ನೀನು, ನೋಡಿಲಿ ನಾನು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ ಅಂತ, ಅತ್ತ ಸಾಯಲು ಮನಸ್ಸಿಲ್ಲ, ಇತ್ತ ಬದುಕಲು ಈ ರೀತಿಯ ಮನುಷ್ಯರು ಬಿಡಲ್ಲ ಎಂದು ಕಣ್ಣೀರು ಹಾಕುತ್ತಿದ್ದ ಹುಡುಗಿಯ ನಡು ಬಳಸಿದ ಒರಟು ಕೈಗಳ ಕಂಡು ಬೆಚ್ಚಿ ಅವಳು ಹಿಂತಿರುಗುವ ಮುನ್ನವೇ ಅವಳ ಕಿವಿಯ ಸಮೀಪ ಆವ್ಯಾ ಎನ್ನುವ ದನಿ ಕೇಳಲು, ತೂ ಹಂದಿ ನೀನಾ,
ಬಿಡೋ ನನ್ನ ಎನ್ನುತ್ತಾ ತನ್ನನ್ನು ಹಿಂದಿನಿಂದ ಅಪ್ಪಿದ್ದ ಋಷ್ನ ಹೊಟ್ಟೆಗೆ ತನ್ನ ಮೊಣಕೈನಿಂದ ತಿವಿಯಲು ನೋಡುತ್ತಾಳೆ ಋತ್ವಿ. ಪರವಾಗಿಲ್ವೇ ಬಿಳಿ ಹೆಗ್ಣ, ನೀನು ಸ್ವಯಂ ರಕ್ಷಣೆ ಮಾಡಿಕೊಳ್ಳುವ ಟ್ರಿಕ್ಸ್ ಚೆನ್ನಾಗೇ ಗೊತ್ತಿದೆ. ಹಾಗೆ ಹುಷಾರಿಲ್ಲದವರ ಥರ ಚೆನ್ನಾಗೇ ನಾಟಕ ಆಡ್ತೀಯಾ ಎಂದವನು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಕಣ್ಣೀರ ಕಂಡು ಅವಳ ನಡುವಿನಿಂದ ಕೈ ತೆಗೆದರೆ ಅಲ್ಲಿಂದ ಹೋಗಲು ನೋಡುತ್ತಾಳೆ ಋತ್ವಿ. ತಕ್ಷಣ ಅವಳ ಭುಜದ ಇಕ್ಕೆಲಗಳ ಗೋಡೆಗಳಲ್ಲಿ ತನ್ನ ಕೈಗಳನ್ನಿಟ್ಟು ಅಡ್ಡಗಟ್ಟಿದ ಋಷ್ ಅವಳ ಕಣ್ಣುಗಳನ್ನು ನೋಡುತ್ತಾ, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದರೆ ಅವನನ್ನು ನೋಡದೆಯೇ, ನಾನು ನಿನ್ನ ಜೊತೆ ಮಾತಾಡಲ್ಲ, ಸೈಡ್ ಬಿಡು, ನಾನು ಹೋಗಬೇಕು ಎನ್ನುತ್ತಾಳೆ ಋತ್ವಿ. ಆಗ ಋಷ್, ಈ ಋಷ್ಗೆ ನೋ ಎನ್ನುವ ಮಾತನ್ನು ಕೇಳಿ ಅಭ್ಯಾಸವಿಲ್ಲ ಎಂದು ಗತ್ತಿನಲ್ಲಿ ನುಡಿದಾಗ, ಅಭ್ಯಾಸ ಇಲ್ಲದಿದ್ದರೆ ಇನ್ಮೇಲೆ ಅಭ್ಯಾಸ ಮಾಡ್ಕೋ ಎಂದವಳು ಅವನ ಕೈ ಸರಿಸಿ ಮುಂದೆ ಹೋಗಲು ಒಡನೆಯೇ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿ ಹಿಡಿಯುತ್ತಾನೆ ಋಷ್. ಥೂ, ಬಿಡೋ ನನ್ನನ್ನು, ನನಗೆ ಹಿಂಸೆ ಆಗುತ್ತೆ, ಅಸಹ್ಯ ಆಗುತ್ತೆ, ಬಿಡು ಎನ್ನುತ್ತಿದ್ದ ಋತ್ವಿಯನ್ನು ತನ್ನೆಡೆಗೆ ತಿರುಗಿಸಿಕೊಂಡ ಋಷ್, ಯಾಕೆ ಅಸಹ್ಯ ಆಗಬೇಕು ಆವ್ಯಾ? ನಾವೇನು ಫಸ್ಟ್ ಟೈಮ್ ಹೀಗೆಲ್ಲ ಇಲ್ವಲ್ಲ, ಅದೇ ಮುಂಬೈನಲ್ಲಿ ರೇಷ್ಮಾ ಮನೆಯಲ್ಲಿ ಒಂದೇ ರೂಮಿನಲ್ಲಿ ಒಂದೇ ಬೆಡ್ನಲ್ಲಿ ಇದಕ್ಕಿಂತ ಕ್ಲೋಸ್ ಆಗಿ ಎಂದವ ವ್ಯಂಗ್ಯವಾಗಿ ನುಡಿದು ತನ್ನ ಮಾತು ನಿಲ್ಲಿಸಿದರೆ ಕೋಪದಿಂದ ಅವನನ್ನೇ ನೋಡಿದರೂ ಅವಳ ಕಣ್ಣೀರು ಕೆನ್ನೆಗೆ ಜಾರಿದಾಗ ಋಷ್, ಮಾತಾಡೆ ಹುಡುಗಿ, ಯಾಕೆ ಸುಮ್ಮನೆ ಆದೆ? ಆಗ ಬಾಯಿಗೆ ಬಂದಂತೆ ಬೈದವಳು ನೀನೇ ತಾನೇ, ಈಗ ಯಾಕೆ ಸುಮ್ಮನಾದೆ? ಮಾತಾಡೆ ಆವ್ಯಾ. ಓ, ನೀನೀಗ ಋತ್ವಿ ಅಲ್ವಾ ಎಂದಾಗಲೂ ಅವಳು ಮೌನವಾಗಿ ಅವನನ್ನೇ ನೋಡಲು, ಅವಳನ್ನು ಬಿಟ್ಟ ಋಷ್, ನಿನ್ನ ಬಗ್ಗೆ ನೀವಿಗೆ ಹೇಳಲಾ? ನೀನು ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ? ನೀನು ಋತ್ವಿ ಅಲ್ಲ ಆವ್ಯಾ ಅಂತ ಹೇಳಿದರೆ ನೀವು ಏನು ಮಾಡಬಹುದು ಯೋಚನೆ ಮಾಡು ಎಂದು ಬೆದರಿಕೆ ದನಿಯಲ್ಲಿ ಹೇಳಿದಾಗ, ಹೇಳ್ಕೊ ಹೋಗಲೋ, ನಿನ್ನ ಬೆದರಿಕೆಗೆ ನಾನೇನು ಹೆದರಲ್ಲ. ಯಾಕಂದರೆ ನೀವಿ ಅಕ್ಕನಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತು. ಅವಳೇ ನನಗೆ ಋತ್ವಿ ಎನ್ನುವ ಹೊಸ ಹೆಸರನ್ನು ಇಟ್ಟಿದ್ದು ಎನ್ನುವ ಹೊತ್ತಿಗೆ ಆ ರೂಮಿನ ಬಾಗಿಲು ಬಡಿಯುವ ಸದ್ದು ಕೇಳುತ್ತದೆ. ಆಗ ಮತ್ತೆ ಬಾತ್ರೂಮ್ ಹೊಕ್ಕು ಇಣುಕಿ ನೋಡುವ ಋಷ್ಗೆ ಮುರುಳಿ ಕಾಣುತ್ತಾನೆ. ಮುರುಳಿ, ನೀವು ಇದನ್ನು ಕುಡಿದು ರೆಸ್ಟ್ ಮಾಡಬೇಕಂತೆ, ಇನ್ನು ಅರ್ಧ ಗಂಟೆಯಲ್ಲಿ ನಿವೇದಿತಾ ಬರ್ತಾರಂತೆ ಎಂದು ಕಷಾಯ ಕೊಟ್ಟು ಆಚೆಗೆ ಹೋದರೆ ಕಷಾಯವನ್ನು ಅಲ್ಲಿಯೇ ಇಟ್ಟು ಅವನ ಹಿಂದೆಯೇ ಹೋಗುತ್ತಿದ್ದ ಹುಡುಗಿಯ ಕೈ ಹಿಡಿದ ಋಷ್ ಅವಳಿಗೂ ಮುನ್ನವೇ ಹೋಗಿ ಬಾಗಿಲು ಹಾಕಿದರೆ ಹುಬ್ಬುಗಂಟು ಮಾಡುತ್ತಾಳೆ ಋತ್ವಿ. ಬಾಗಿಲು ಹಾಕಿದ ಋಷ್ ಏನನ್ನ ಹೇಳಲು ಬಂದು ಸುಮ್ಮನಾಗುವುದನ್ನು ಗಮನಿಸಿ ಈಗ ತಾನೂ ವ್ಯಂಗ್ಯವಾಗಿ ನಗುವ ಋತ್ವಿ, ಮಿಸ್ಟರ್ ಚಟರ್ಜಿಯವರು ಮುಂಬೈನ ವೇಶ್ಯಾಗೃಹದಲ್ಲಿ ಸುಖಪಟ್ಟ ವಿಷಯವನ್ನು ನಾನು ಯಾರಿಗಾದರೂ ಹೇಳಿದರೆ ಎನ್ನುವ ವಿಷಯಕ್ಕೆ ಭಯಬಿದ್ದಿರುವ ಹಾಗಿದೆ ಎನ್ನಲು ತಾನೂ ಸೋಲದ ಋಷ್, ಹೇಳೆ, ಹೋಗಿ ಧಾರಾಳವಾಗಿ ಹೇಳೆ, ನಾನು ಮುಂಬೈನಲ್ಲಿ ವೇಶ್ಯಾಗೃಹದಲ್ಲಿ ಇದ್ದೆ ಅನ್ನೋದನ್ನು ಹೇಳು. ನಾನು ಯಾರ ಜೊತೆ ರಾತ್ರಿ ಪೂರ್ತಿ ಇದ್ದೆ, ಯಾರ ಜೊತೆ ಸುಖಿಸಿದೆ ಎನ್ನುವುದನ್ನು ನಾನು ಹೇಳ್ತೀನಿ ಎನ್ನುತ್ತಾನೆ. ಕೆಲ ನಿಮಿಷದ ಮೌನದ ನಂತರ, ನೋಡೆ ಹುಡುಗಿ, ನಿನಗೂ ಬೇಡ ನನಗೂ ಬೇಡ, ನಾನು ನಿನ್ನ ಬಗ್ಗೆ ಯಾರ ಹತ್ರನೂ ಹೇಳಲ್ಲ, ನೀನು ಕೂಡ ನನ್ನ ಬಗ್ಗೆ ಯಾರ ಹತ್ತಿರವೂ ಹೇಳುವ ಆಗಿಲ್ಲ. ನಮ್ಮಿಬ್ಬರ ನಡುವೆ ನಡೆದದ್ದನ್ನು ಇಬ್ಬರು ಮರೆತು ಬಿಡೋಣ. ಇದು ನಮ್ಮಿಬ್ಬರ ನಡುವೆ ಡೀಲ್ ಇದ್ದ ಹಾಗೆ, ಓಕೆನಾ ಎಂದು ಗಡುಸಾಗಿ ಕೇಳುತ್ತಾನೆ ಋಷ್. ಅವಳಿಗೂ ಅದೇ ಬೇಕಾಗಿತ್ತು. ಮರೆಯುತ್ತಿರುವ ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಲು ಅವಳು ರೆಡಿ ಇರಲಿಲ್ಲ. ಹಾಗಾಗಿ, ಸರಿ, ನೀನು ಹೇಳ್ದಂತೆ ಆಗಲಿ, ನಾನು ಸಹ ಹಳೆಯದನ್ನು ಮರೆತು ಹೊಸ ಜೀವನ ಮಾಡಬೇಕು ಅಂದುಕೊಂಡೆ ಅಕ್ಕನ ಜೊತೆಗೆ ಇಲ್ಲಿಗೆ ಬಂದಿದ್ದು. ಹೊಸ ಹೆಸರಿನ ಜೊತೆ ಹೊಸ ಜೀವನ ಆರಂಭ ಮಾಡಿದ್ದೀನಿ. ಹಳೆಯ ಕೆಟ್ಟ ಘಟನೆಗಳನ್ನು ನೆನಪು ಮಾಡಿಕೊಳ್ಳಲು ನನಗೂ ಇಷ್ಟವಿಲ್ಲ. ಅದರಲ್ಲೂ ಆವ್ಯ ಎನ್ನುವ ಹೆಸರು ಕೂಡ ನನಗೆ ಬೇಡ ಎನ್ನುತ್ತಾಳೆ ಋತ್ವಿ. ಆಗ ಅವಳೆದುರು ನಿಂತ ಋಷ್, ಸರಿ ಕಣೆ ಹುಡುಗಿ, ಇನ್ಮೇಲೆ ನನಗೂ ನಿಂಗೂ ಯಾವುದೇ ಪರಿಚಯ ಇಲ್ಲ. ನಾವಿಬ್ಬರು ಇವತ್ತೇ ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ನೋಡಿದ್ದು, ಆಯಿತಾ? ನೀನು ಇನ್ಮೇಲೆ ನನಗೆ ಕಾಮುಕ ಅತ್ಯಾಚಾರಿ ಎನ್ನುವ ಹಾಗಿಲ್ಲ, ಎಂದರೆ ನೀನು ಕೂಡ ನನಗೆ ವೇಷೆ ಎನ್ನುವ ಹಾಗಿಲ್ಲ. ಈ ಕ್ಷಣದಿಂದ ನೀನ್ಯಾರೋ ನಾನ್ಯಾರೋ ಎನ್ನುವ ಋತ್ವಿಯ ಮಾತಿಗೆ ಒಪ್ಪಿಗೆ ಸೂಚಿಸಿದ ಋಷ್ ಅಲ್ಲಿಂದ ಹೋದರೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಋತ್ವಿ ಬಾತ್ರೂಮ್ ಹೊಕ್ಕು ಮುಖ ತೊಳೆದು, ಅಬ್ಬಾ, ಸದ್ಯ ಎಲ್ಲವೂ ಒಳ್ಳೆಯದೇ ಆಯಿತು. ಅಕಸ್ಮಾತ್ ಈ ಹಂದಿ ಏನಾದರೂ ನನ್ನ ಬಗ್ಗೆ ಹೇಳಿದರೆ ಇಷ್ಟು ಆದರದಿಂದ ನೋಡುತ್ತಿರುವ ಇವನ ಮನೆಯವರು ನನ್ನನ್ನು ಎಷ್ಟು ಕೀಳಾಗಿ ನೋಡ್ತಾರೆ ಅಲ್ವಾ? ಹೇಗೋ ತನ್ನ ಬಂಡವಾಳ ಆಚೆಗೆ ಬರಬಾರ್ದು ಎಂದುಕೊಂಡು ನನಗೆ ಉಪಕಾರ ಮಾಡಿದ. ಆದರೂ ಈ ಹಂದಿಗೆ ಹಂದಿ ಜ್ವರ ಬರಲೇಬೇಕು. ನಾನು ಇವನ ಸ್ವತ್ತು ಎನ್ನುವ ಹಾಗೆ ಬೇಕು ಅಂತ ಮೈಕೈ ಮುಟ್ಟಿ ಮಾತಾಡಲು ಬರ್ತಾನೆ ಎಂದುಕೊಂಡು ಆಚೆಗೆ ಹೋಗುತ್ತಾಳೆ. ಅತ್ತ ಆಚೆಗೆ ಹೋದ ಋಷ್, ನಾನೆಷ್ಟು ಚೇಂಜ್ ಆಗಿದ್ದೀನಿ ನೋಡು, ಯಾವ ಹುಡುಗಿಯನ್ನು ಮುಟ್ಟದವನು ನಾನು. ನಾನೇ ಪ್ರೀತಿಸುತ್ತಿದ್ದ ಸದ್ವಿನಿಯನ್ನು ಸಹ ಟಚ್ ಮಾಡಿರಲಿಲ್ಲ, ಆದರೆ ಈಗ ಇವಳ ಜೊತೆ ಇಷ್ಟು ಮುಂದುವರಿಯಲು ಕಾರಣ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡು, ಅವಳು ನನ್ನ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡಿದ್ಲು ಅಲ್ವಾ, ಅದಕ್ಕೆ ನಾನು ಹೀಗೆಲ್ಲ ಮಾಡಿದ್ದು ಅಷ್ಟೇ, ಬೇರೇನೂ ಇಲ್ಲ. ಆದರೂ ಅಷ್ಟು ಸುಲಭವಾಗಿ ಇವಳನ್ನು ಬಿಟ್ಟು ಬಿಡ್ತೀನ ನಾನು? ಫಸ್ಟ್ ಟೈಮ್ ನನಗೆ ಹೊಡೆದ ಹೆಣ್ಣು ಇವಳೇ.
ನನ್ನೊಂದಿಗೆ ಇಷ್ಟು ಒರಟಾಗಿ ಮಾತನಾಡುವ ಹೆಣ್ಣು ಇವಳೆ, ನನ್ನ ಜೊತೆಗೆ ಜಗಳ ಆಡುವ ಹೆಣ್ಣು ಇವಳೆ, ನಾನಂದರೆ ಸ್ವಲ್ಪವೂ ಹೆದರದ ಹೆಣ್ಣು ಕೂಡ ಇವಳೆ, ಸಾಲದಕ್ಕೆ ಮಾತು ಮಾತಿಗೂ ನಾನು ಗಂಡಸಲ್ಲ ಅಂತ ಹೇಳಿದವಳು ಸಹ ಇವಳೆ. ಇಷ್ಟೆಲ್ಲ ತಪ್ಪಿಗೆ ಇವಳಿಗೆ ಶಿಕ್ಷೆ ಕೊಡಬೇಕಲ್ಲ. ಕೊಡಲೇಬೇಕು. ಅದೆಷ್ಟು ಅಹಂಕಾರ ಈ ಹುಡುಗಿಗೆ. ತನ್ನ ಹೆಸರನ್ನು ಸಹ ಚೇಂಜ್ ಮಾಡಿಕೊಂಡಿದ್ದಾಳೆ ಎಂದೆಲ್ಲ ಯೋಚನೆ ಮಾಡುತ್ತಾ ತನ್ನ ತಾಯಿಯನ್ನು ಅರಸಿ ಹೋಗುತ್ತಾನೆ ಋಷ್. ಅಬ್ಬಾ ಋತ್ವಿ, ಈಗ ನಿನ್ನ ಮುಖವನ್ನು ನೋಡುವಂತೆ ಆಯಿತು. ಆಗಲೇ ಏನೋ ಒಂಥರ ಹೆದರಿದ ಹಾಗಿದ್ದೆ ಕಣೆ ನೀನು. ಎಲ್ಲರ ಊಟ ಆಯಿತು, ನಾವಿಬ್ಬರು ಸಹ ಊಟ ಮಾಡಿ ಮನೆಗೆ ಹೋಗೋಣ ಎಂದ ನಿವಿಯ ಮಾತಿಗೆ ತಲೆ ಆಡಿಸಿ ಅವಳ ಜೊತೆ ಹೋಗುತ್ತಾಳೆ ಋತ್ವಿ. ಮನಸ್ಸು ನಿರಾಳವಾದ ಮೇಲೆ ಆ ಹುಡುಗಿ ಸ್ವಲ್ಪ ಗೆಲುವಾಗಿದ್ದಳು. ಅಡಗಿದ್ದ ಅವಳ ಮಾತುಗಳು ಮರಳಿ ಬಂದಿತ್ತು. ಅಕ್ಕಪಕ್ಕ ಕುಳಿತಿದ್ದ ಅಕ್ಕ ತಂಗಿಯರು ಅದು ಇದು ಮಾತನಾಡುತ್ತಾ ನಗುತ್ತಾ ಊಟ ಮಾಡುವಾಗ, ಅಕ್ಕ ನಿನಗೆ ಹಪ್ಪಳ ಮತ್ತು ಪಾಯಸ ಇಷ್ಟ ಅಲ್ವಾ, ನೀನೇ ತಗೋ, ಆದರೆ ಪಲ್ಯ ನನಗೆ ಕೊಡು ಎನ್ನುತ್ತಾ ನೀವಿಗೆ ಪಾಯಸ ತಿನ್ನಿಸಿ ಅವಳಿಂದ ಪಲ್ಯ ತಿನ್ನಿಸಿಕೊಳ್ಳುತ್ತಿದ್ದ ಋತ್ವಿಗೆ ಯಾರೋ ತಮ್ಮನ್ನೇ ಗಮನಿಸುತ್ತಿದ್ದಾರೆ ಎನಿಸಿ ಸುತ್ತಲೂ ನೋಡಲು ತುಸು ದೂರದಲ್ಲಿ ಕೈಕಟ್ಟಿ ನಿಂತಿದ್ದಾನೆ ಋಷ್. ಈ ಹಂದಿ ಯಾರನ್ನ ನೋಡ್ತಾ ಇರ್ಬೋದು? ಮೊದಲೇ ಕಾಮುಕ ಇವನು. ಪೂಜೆಗೆ ಬಂದಿರುವ ಯಾವುದೋ ಹುಡುಗಿಯನ್ನು ಪೂರ್ತಿಯಾಗಿ ನುಂಗುವ ಹಾಗೆ ನೋಡ್ತಾ ಇದ್ದಾನೆ ಅನಿಸುತ್ತೆ. ಸದ್ಯ ನಾನಂತೂ ಇವನಿಂದ ಪಾರಾದೆ ಎಂದುಕೊಳ್ಳುತ್ತಾ ಸುತ್ತಲೂ ನೋಡುವ ಋತ್ವಿ, ಇಲ್ಲಿ ತುಂಬ ಹುಡುಗಿಯರಿದ್ದಾರೆ, ಯಾರನ್ನ ನೋಡ್ತಾ ಇದ್ದಾನೋ ಏನೋ ಎನ್ನುತ್ತಾ ಊಟ ಮುಂದುವರಿಸಿದರೆ, ಸುತ್ತಲೂ ಯಾಕೆ ನೋಡ್ತೀಯ ಬಿಳಿ ಹೆಗಣ, ನಾನು ನೋಡ್ತಾ ಇರೋದು ನಿನ್ನನ್ನೇ. ಅದೇನದು ಊಟ ಮಾಡುವಾಗ ಕೂಡ ಇಹಿಹಿ ಅನ್ನೋದು ಎಂದು ತನ್ನಲ್ಲೇ ಮಾತನಾಡುತ್ತಾನೆ ಋಷ್. ಬಳಿಕ ಆಂಟಿ ಅಂಕಲ್ ನಾವು ಹೋಗಿ ಬರ್ತೀವಿ ಎಂದ ನಿವಿ ಅವರೆಲ್ಲರ ಕಾಲಿಗೆ ನಮಸ್ಕಾರ ಮಾಡಿದಾಗ ಋತ್ವಿ ಸಹ ಹಾಗೆ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವಾಗ ಅಲ್ಲೇ ನಿಂತಿದ್ದ ಋಷ್, ನಿವಿ ನನ್ನ ಆಶೀರ್ವಾದ ಬೇಡವಾ ಎಂದರೆ ಖಂಡಿತ ಬೇಕಣ್ಣ ಎನ್ನುತ್ತಾ ಅವನ ಕಾಲಿಗೂ ನಮಸ್ಕಾರ ಮಾಡಿದ ನಿವಿ ಬಲವಂತವಾಗಿ ಋತ್ವಿಯ ಕೈ ಹಿಡಿದು ಜಗ್ಗಿದರೆ ಮುಖದಪ್ಪ ಮಾಡಿದ ಋತ್ವಿ ಒಲ್ಲದ ಮನಸ್ಸಿನಿಂದಲೇ ಋಷ್ನ ಎದುರು ಬಗ್ಗಿದರೂ ಅವನ ಪಾದವನ್ನು ಮುಟ್ಟದೆ ನೆಲವನ್ನು ಮಾತ್ರ ಮುಟ್ಟಲು ಎಷ್ಟು ಅಹಂಕಾರ ನೋಡಿ ಇವಳಿಗೆ ಎಂದುಕೊಂಡ ಋಷ್, ಎದ್ದೇಳಿ ಋತ್ವಿಯವರೇ, ಆಫೀಸಿನಲ್ಲಿ ಚಂದ ಕೆಲಸ ಮಾಡಿ ಆಯ್ತಾ ಎನ್ನುತ್ತಾ ಅವಳ ಭುಜ ಹಿಡಿದು ಎಬ್ಬಿಸುವ ಋಷ್ಗೆ ಸುಡುವ ನೋಟ ಕೊಟ್ಟ ಋತ್ವಿ ಅವನಿಗೆ ಮಾತ್ರ ಕೇಳುವಂತೆ, ತೆಗೆಯೋ ಕೈನಾ, ನಿವಿ ಅಕ್ಕನನ್ನು ಮುಟ್ಟದೆ ನನ್ನನ್ನು ಮಾತ್ರ ಮುಟ್ಟೋಕೆ ಬರ್ತೀಯಾ ಎಂದು ಜೋರು ಮಾಡಿ ತಮ್ಮ ಮನೆಯ ಕಡೆ ಬರ್ತಾಳೆ. ಮನೆಗೆ ಹೋದ ನಂತರ ನಿವಿ ಪೂಜೆಯ ಬಗ್ಗೆಯೇ ಋಷ್ ಮತ್ತವನ ಮನೆಯವರ ಬಗ್ಗೆಯೇ ಮಾತಾಡ್ತಾ ಇದ್ದರೆ ಇತ್ತ ಋತ್ವಿ, ಸಾಧ್ಯವಾದರೆ ನಾಳೆ ಕೆಲಸ ಬಿಡ್ತೀನಿ, ಆ ಕಾಮುಕ ಹಂದಿಯ ಕೆಲಸದ ಭಿಕ್ಷೆ ನನಗೆ ಬೇಡ ಎಂದು ಯೋಚನೆ ಮಾಡುತ್ತಾಳೆ. ಇತ್ತ ನಮ್ಮ ಎಣ್ಣೆ ಮಾಸ್ಟರ್ ಮಾತ್ರ ಎದುರಿಗಿದ್ದ ಗೋಡೆಯನ್ನು ನೋಡುತ್ತಾ, ಲೇ ಇವಳೆ ಯಾರೇ ಅದು, ನಾನು ಕರೆಯುತ್ತಾ ಇದ್ರು ತಿರುಗಿ ನೋಡ್ತಾ ಇಲ್ಲ, ಲೇ ಆವ್ಯಾ, ಅಲ್ಲ ಋತ್ವಿ, ನೀನು ಬಿಳಿ ಹೆಗ್ಣ, ತಿರುಗಿ ನೋಡೆ ಇಲ್ಲಿ, ಎಲ್ಲ ನಿನ್ನ, ನಾನು ಕರಿತಾ ಇದ್ರು ನನ್ನ ಕಡೆ ನೋಡಲ್ಲ ಅಂತೀಯಾ? ಇಹಿಹಿ, ನಾನು ನಿನ್ನ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟೆ ಅಂತ ಖುಷಿಯಾಗಿಬಿಟ್ಯಾ? ಅಯ್ಯೋ ಪೆದ್ದಿ ಕಣೆ ನೀನು, ಅಷ್ಟು ಸುಲಭವಾಗಿ ನಿನ್ನನ್ನು ಬಿಡುವ ಮಾತಿಲ್ಲ ಕಣೆ ಹುಡುಗಿ. ಮತ್ತು ನಿನಗೊಂದು ಗುಟ್ಟು ಗೊತ್ತಾ? ನಿನಗೆ ಆವೆ ಎನ್ನುವ ಹೆಸರಿಗಿಂತ ಋತ್ವಿ ಎನ್ನುವ ಹೆಸರೇ ಚಂದ ಒಪ್ಪುತ್ತೆ ಕಣೆ. ಮತ್ತು ಇನ್ನೊಂದು ಗುಟ್ಟು ಏನು ಗೊತ್ತಾ? ನೀನು 15 ದಿನ ನಮ್ಮ ಆಫೀಸಿನಲ್ಲಿ ಕೆಲಸ ಮಾಡಿ ಮೊದಲ ತಿಂಗಳ ಸಂಬಳ ತೆಗೆದುಕೊಂಡು ಬಿಡು. ಆಮೇಲೆ ನಿನ್ನ ಜೀವನಕ್ಕೆ ಈ ಋಷ್ಯಂಕ್ ಚಟರ್ಜಿ ಎನ್ನುವ ಶನಿ ರಾಹುಕೇತು ಎಡಗಾಲಿಟ್ಟು ಬರ್ತಾನೆ ಎಂದು ತನ್ನಷ್ಟಕ್ಕೆ ತಾನು ನಕ್ಕು, ಓಹ್ ನಿನ್ನ ಬಗ್ಗೆ ಲೋಹಿತ್ಗೆ ಹೇಳಿಲ್ಲ ಅಲ್ವಾ, ಹೇಳಿಬಿಡ್ತೀನಿ ಇರು ಎಂದು ತನ್ನ ಫೋನ್ ತೆಗೆದುಕೊಂಡು ಲೋಹಿತ್ಗೆ ಕಾಲ್ ಮಾಡ್ತಾನೆ ಋಷ್. ಒಟ್ಟಿನಲ್ಲಿ ಚೆನ್ನಾಗಿ ಕುಡಿದಿರುವ ಎಣ್ಣೆ ಮಾಸ್ಟರ್ ಗೋಡೆ ನೋಡಿಕೊಂಡು ಅಲ್ಲಿ ನಮ್ಮ ಹುಡುಗಿ ಇದ್ದಾಳೆ ಅಂತ ಚೆನ್ನಾಗೇ ಮಾತಾಡ್ತಾ ಇದ್ದಾನೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.